ಮುಂಗಾರು ಅಬ್ಬರಿಸುತ್ತಿದೆ. ರಾಜ್ಯದ ಹಲವೆಡೆ ಅವಾಂತರಗಳ ಪ್ರವಾಹವನ್ನೇ ಸೃಷ್ಟಿಸಿರುವ ಮುಂಗಾರು ಮಳೆಯ ಆರ್ಭಟ ದೇಶಾದ್ಯಂತ ಅಧ್ವಾನಕ್ಕೆ ಕಾರಣವಾಗಿದೆ. ರಾಜ್ಯದ ಮಲೆನಾಡು ಭಾಗವಾದ ಚಿಕ್ಕಮಗಳೂರು, ಹಾಸನದಲ್ಲಿ ಮಳೆಯ ಆರ್ಭಟಕ್ಕೆ ಮನೆಗಳೇ ಕುಸಿದು ಬಿದ್ದಿದೆ. ಮಳೆ ಅವಧಿಗೂ ಮುನ್ನವೇ ಎಂಟ್ರಿ ಕೊಟ್ಟಿರುವ ಮುಂಗಾರು ಮಳೆ ರಾಜ್ಯದಲ್ಲಿ ಅವಾಂತರಗಳ ಪ್ರವಾಹವನ್ನೇ ಸೃಷ್ಟಿಸಿದೆ. ಮಲೆನಾಡು ಭಾಗದ ಜನ ನರಕ ಅನುಭವಿಸುವಂತಾಗಿದೆ. ಹಲವಾರು ಮನೆಗಳು ನೆಲಸಮವಾಗಿದ್ದು ಬದುಕು ಬೀದಿಗೆ ಬಿದ್ದಿದೆ. ಗಾಳಿ ಮಳೆಗೆ ಮನೆ ಮೇಲೆ ಉರುಳಿದ ಮರ, ಸೂರು ನೆಲಸಮ. ನೋಡಿ, ಈ ದೃಶ್ಯ ನೋಡಿ. ಭಾರೀ ಗಾಳಿ ಮಳೆ ಹೊಡೆತಕ್ಕೆ ಈ ಮನೆ ಪರಿಸ್ಥಿತಿ ಏನಾಗಿದೆ ನೋಡಿ. ಚಿಕ್ಕಮಗಳೂರು ತಾಲೂಕು ಮೈಲಿಮನೆ ಗ್ರಾಮದಲ್ಲಿ ಭಾರೀ ಅವಘಡವೊಂದು ಸಂಭವಿಸಿದೆ. ಬಿರುಗಾಳಿ ಮಳೆಗೆ ಮನೆ ಮೇಲೆ ಮರ ಬಿದ್ದು ಮನೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಅದೃಷ್ಟವಶಾತ್ ಮನೆಯೊಳಗಿದ್ದ ಮಹಿಳೆ ಬಚಾವಾಗಿದ್ದು ನಂದಿನಿ ಎಂಬುವರಿಗೆ ಗಂಭೀರ ಗಾಯವಾಗಿದೆ. ಇಲ್ಲಿನ ಸ್ಥಿತಿಯನ್ನ ನಾವು ನೋಡಬಹುದು. ಏನು ಬಿರುಗಾಳಿಯೊಂದಿಗೆ ಧಾರಾಕಾರವಾಗಿ ಸುರಿದಂತಹ ಮಳೆ ತನ್ನ ಅಟ್ಟಹಾಸವನ್ನ ಮುಂದುವರಿಸಿರುವಂಥದ್ದು. ಏನು ಮನೆಯ ಪಕ್ಕದಲ್ಲೇ ಇದ್ದಂತಹ ಮರ ಏನಿದೆ ಅದು ಮನೆಯ ಮೇಲೆ ಬಿದ್ದ ಪರಿಣಾಮವಾಗಿ ಮನೆ ಸಂಪೂರ್ಣ ಭಸ್ಮವಾಗಿರುವಂಥದ್ದು, ಅಂದರೆ ಸಂಪೂರ್ಣವಾಗಿ ಕುಸಿದೋಗಿರುವಂಥದ್ದು. ಮರ ಬಿದ್ದಿದ್ರಿಂದ 2 ಮನೆಗಳಿಗೆ ಹಾನಿಯಾಗಿದ್ದು ಸೂಕ್ತ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಭಾರೀ ಮಳೆಗೆ ಕುಸಿದು ಬಿದ್ದ ಮನೆ, ಕುಟುಂಬ ಕಂಗಾಲು. ಮುರಿದು ಬಿದ್ದ ಮೇಲ್ಚಾವಣಿ, ನೆಲಕಚ್ಚಿರುವ ಮನೆಗೋಡೆ. ನೋಡಿ, ಹಾಸನದಲ್ಲಿ ಮಳೆ ಅಬ್ಬರಕ್ಕೆ ಅವಾಂತರವೇ ಆಗೋಗಿದೆ. ವರುಣಾರ್ಭಟಕ್ಕೆ ಮನೆಯೇ ನೆಲಕಚ್ಚಿದ್ದು ಕುಟುಂಬ ಕಂಗಾಲಾಗಿದೆ. ಹಾಸನದಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಭಾರೀ ಮಳೆ ಗಾಳಿಯಿಂದಾಗಿ ಸಕಲೇಶಪುರ ತಾಲೂಕಿನ ಅತ್ತಿಹಳ್ಳಿ ಗ್ರಾಮದಲ್ಲಿ ಲಲಿತಾ ಸುಬ್ರಹ್ಮಣ್ಯ ಎಂಬುವರ ಮನೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಟಾರ್ಪಲ್ ಹಾಕಿ ಗೋಡೆ ಕಾಪಾಡಲು ಕುಟುಂಬ ಪರದಾಡ್ತಾ ಇದ್ದು ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತ ಸಂತ್ರಸ್ತೆ ಒತ್ತಾಯಿಸಿದ್ದಾರೆ. ಸೇತುವೆ ಮೇಲಿಂದ ಬೈಕ್ ಸಮೇತ ಹಳ್ಳಕ್ಕೆ ಬಿದ್ದ ಸವಾರ. ರಾಯಚೂರಿನಲ್ಲಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇದ್ದು ಹಲವೆಡೆ ಹಳ್ಳಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಈ ನಡುವೆ ದುಸ್ಸಾಹಸಕ್ಕಿಳಿದ ವ್ಯಕ್ತಿಯೊಬ್ಬ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ರಾಯಚೂರಿನ ಮಾನ್ವಿ ತಾಲೂಕಿನ ದೋತರಬಂಡಿ ಬಳಿ ತುಂಬಿ ಹರಿಯುತ್ತಿರುವ ಸೇತುವೆ ದಾಟೋ ದುಸ್ಸಾಹಸಕ್ಕಿಳಿದ ಬೈಕ್ ಸವಾರ ಬೈಕ್ ಸಮೇತ ಹಳ್ಳಕ್ಕೆ ಬಿದ್ದುಬಿಟ್ಟ. ಹಳ್ಳದಲ್ಲಿ ಬಿದ್ದು ರಕ್ಷಿಸುವಂತೆ ಸವಾರ ಅಂಗಲಾಚಿದ್ದಾನೆ. ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಬೈಕ್ ಸವಾರನನ್ನ ಜೆಸಿಬಿ ಮೂಲಕ ಸ್ಥಳೀಯರು ರಕ್ಷಿಸಿದ್ದಾರೆ. ಇತ್ತ ಮಂಗಳೂರಿನಲ್ಲೂ ಇವತ್ತು ಮಳೆ ಮುಂದುವರೆದಿದೆ. ರಸ್ತೆಗಳು ಹೊಳೆಯಂತೆ ಬದಲಾಗಿದೆ. ಮಂಗಳೂರಿನ ಹಲವೆಡೆ ನೀರು ನಿಂತು ವಾಹನ ಸವಾರರು ಪರದಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.